ಹಾಯ್ ಫ್ರೆಂಡ್ಸ್, ಇವತ್ತಿನ ಪ್ರಮುಖ ವಿಷಯವೇನೆಂದರೆ 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸ್ಥಳಗಳು ಮತ್ತು ನಾಯಕರನ್ನು ನೋಡೋಣ ಬನ್ನಿ. ಮೊದಲನೆಯದಾಗಿ ದೆಹಲಿಯ ನಾಯಕತ್ವವನ್ನು ವಹಿಸಿದ್ದವರು ಬಹದ್ದೂರ್ ಶಾ ಜಾಫರ್. ದಂಗೆಕೋರರು ದೆಹಲಿಯನ್ನು ವಶಪಡಿಸಿಕೊಂಡು ಇವರನ್ನು ಭಾರತದ ಚಕ್ರವರ್ತಿ ಎಂದು ಘೋಷಿಸಿದರು. ವಾಸ್ತವವಾಗಿ ಸೈನ್ಯದ ನೇತೃತ್ವವನ್ನು ಬಖ್ತ್ ಖಾನ್ ವಹಿಸಿದ್ದರು. ಮುಂದೆ ಝಾನ್ಸಿಯ ನಾಯಕತ್ವ ವಹಿಸಿದವರು ರಾಣಿ ಲಕ್ಷ್ಮೀಬಾಯಿ. ಇವರು ಬ್ರಿಟಿಷರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ವಿರುದ್ಧ ಹೋರಾಡಿದರು. ಬ್ರಿಟಿಷ್ ಸೇನಾಪತಿ ಹ್ಯೂರಸ್ ವಿರುದ್ಧ ವೀರಾವೇಶದಿಂದ ಹೋರಾಡಿ ವೀರ ಮರಣ ಹೊಪ್ಪಿದರು. ಇದೊಂದು ಮಹಿಳೆಯರಲ್ಲೇ ಅತಿ ಪ್ರಮುಖವಾದ ಸಾಧನೆಯಾಗಿದೆ. ಮುಂದಿನ ಪ್ರಮುಖ ಸ್ಥಳ ಕಾನ್ಪುರ್ ನಾಯಕತ್ವ ವಹಿಸಿದವರು ನಾನಾ ಸಾಹೇಬ್. ಪೇಶ್ವೆ ಎರಡನೇ ಬಾಜಿರಾವ್ನ ದತ್ತು ಪುತ್ರ ನಾನಾ ಸಾಹೇಬ್ ಆಗಿದ್ದರು. ಇವರಿಗೆ ತಾತ್ಯಾ ಟೋಪೆ ಸಹಾಯಕರಾಗಿ ಸೇನಾ ನೇತೃತ್ವ ವಹಿಸಿದರು. ಮುಂದೆ ಇನ್ನೊಂದು ಪ್ರಮುಖ ಸ್ಥಳವೆಂದರೆ ಲಕ್ನೋ. ಬೇಗಂ ಹಜರತ್ ಮಹಲ್. ಲಕ್ನೋನ ನಾಯಕಿ ಬೇಗಂ ಹಜರತ್ ಮಹಲ್ ಅವಧ್ ರಾಜ್ಯದ ನವಾಬನ ಪತ್ನಿ. ಬ್ರಿಟಿಷರು ಅವಧ್ ರಾಜ್ಯವನ್ನು ಅಕ್ರಮವಾಗಿ ವಶಪಡಿಸಿಕೊಂಡಿದ್ದನ್ನು ಪ್ರತಿಭಟಿಸಿ ದಂಗೆ ಎದ್ದರು. ಇನ್ನೊಂದು ಪ್ರಮುಖ ಸ್ಥಳವೆಂದರೆ ಗ್ವಾಲಿಯರ್ ನಾಯಕ ತಾತ್ಯಾ ಟೋಪೆ. ಗೆರಿಲ್ಲಾ ಯುದ್ಧ ತಂತ್ರದಲ್ಲಿ ನಿಪುಣರಾಗಿದ್ದರು ಇವರು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯವರೊಂದಿಗೆ ಸೇರಿ ಬ್ರಿಟಿಷರಿಗೆ ಭಾರೀ ನಷ್ಟವನ್ನು ಉಂಟು ಮಾಡಿದರು. ಇನ್ನೂ ಪ್ರಮುಖ ಇತರ ಸ್ಥಳಗಳೆಂದರೆ ಬಿಹಾರ್ ಅಥವಾ ಜಗದೀಶ್ಪುರ. ಇದರ ನಾಯಕತ್ವ ವಹಿಸಿದವರು ಕುನ್ವರ್ ಸಿಂಗ್. ಇನ್ನೊಂದು ಪ್ರಮುಖ ಸ್ಥಳ ಫೈಜಾಬಾದ್. ಇದರ ನಾಯಕತ್ವ ಮೌಲ್ವಿ ಅಹಮದುಲ್ಲಾ. ಇನ್ನೊಂದು ಪ್ರಮುಖ ಸ್ಥಳವೆಂದರೆ ಬರೇಲಿ. ಇದರ ನಾಯಕ ಖಾನ್ ಬಹದ್ದೂರ್ ಖಾನ್. ಬರೇಲಿಯ ನಾಯಕ ಖಾನ್ ಬಹದ್ದೂರ್ ಖಾನ್. ಇಷ್ಟಾದರೂ ಈ ದಂಗೆಗೆ ವಿಫಲತೆಯ ಪ್ರಮುಖ ಕಾರಣಗಳು ಏನೆಂದರೆ ಸಂಘಟನೆಯ ಕೊರತೆ ಮತ್ತು ಇಡೀ ಭಾರತಕ್ಕೆ ವ್ಯಾಪಿಸದಿರುವುದು. ಸಂಘಟನೆಯ ಕೊರತೆ ಎಂದರೆ ಎಲ್ಲ ಬೇರೆ ಬೇರೆ ಪ್ರದೇಶಗಳಲ್ಲಿಯೂ ಅವರ ಹಿತಾಸಕ್ತಿಗೆ ತಕ್ಕಂತೆ ಹೋರಾಟಗಳು ನಡೆದಿವೆ ಹೊರತು ಬ್ರಿಟಿಷರನ್ನು ಭಾರತದಿಂದ ತೊಲಗಿಸಬೇಕೆಂಬ ಯಾರಿಗೂ ಉದ್ದೇಶವಿರಲಿಲ್ಲ. ಬ್ರಿಟಿಷರ ಬಳಿ ಇದ್ದ ಆಧುನಿಕ ಶಸ್ತ್ರಾಸ್ತ್ರಗಳು ಮತ್ತು ಸಮರ್ಥ ನಾಯಕತ್ವ ಇದು ಸ್ಥಳೀಯ ರಾಜರಲ್ಲಿ ಇರಲಿಲ್ಲ. ದೇಶೀಯ ರಾಜರಲ್ಲಿ ಒಗ್ಗಟ್ಟಿನ ಅಭಾವವಿತ್ತು. ಎಲ್ಲರೂ ತಮ್ಮ ಸ್ವಂತ ಹಿತಾಸಕ್ತಿಗೆ ಒತ್ತು ಕೊಟ್ಟರೆ ವಿನಃ ಭಾರತವನ್ನು ಬ್ರಿಟಿಷರಿಂದ ಮುಕ್ತ ಮಾಡಲು ಯಾರೂ ತಲೆಕೆಡಿಸಿಕೊಳ್ಳಲಿಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಇವತ್ತಿನ ವಿಷಯ ಇದಾಗಿತ್ತು. ಮತ್ತೆ ಮುಂದೆ ಸಿಗೋಣ. ನಮಸ್ಕಾರ.